ಅಗದಿ ಒಳ್ಳೆ ಉತ್ತಮ ಕಾಯಿ ಬರತ್ತ ಸರ್. ಹ್ಮ್ 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 ಏನ್ ಒಂದ್ ಹುಳಕ್ಕಿಲ್ರಿ ಏನಿಲ್ರಿ. ಹ್ಮ್ ಹ್ಮ್ ಮುಂದ ಇದ್ ಬರತ್ರಿ ಚಂಡಿ ರೋಗ ಬರತ್ರಿ ಅದು ಇಲ್ರಿ. ಹ್ಮ್ ಹ್ಮ್ ಯಾಕಂದ್ರ ಬಡ್ಡಿ ಬಂದೋಬಸ್ತ್ ಅದಲ್ರಿ. ಬಡ್ಡಿನ ಬಂದೋಬಸ್ತ್ ಉಳಿದ್ ಬಿಡುತ್ತೆ ಸರ್ ಅದ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ತೆಗ್ಗ್ಯಾಳ ಗ್ರಾಮದಲ್ಲಿದ್ದೀವಿ. ವಿಶೇಷವಾದಂತ ರೈತ, ಕೃಷಿ ರತ್ನ ಪ್ರಶಸ್ತಿ ವಿಜೇತ ಮಲ್ಲಣ್ಣ ತುಳಜಣ್ಣವರ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ಬದನೆ ತೋಟದಲ್ಲಿದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಬದನೆ ಗಿಡಗಳನ್ನ ಬೆಳೆಸ್ತಾರೆ. ಆದ್ರೆ ಈ ಬದನೆಯಲ್ಲಿ ಒಂದು ಪ್ರತ್ಯೇಕತೆ ಇದೆ. ಒಂದು ವಿಶೇಷವಾದಂತ ಬದನೆ 4-5 ವರ್ಷದವರೆಗೂ ಯಾವುದೇ ತೊಂದರೆ ಇಲ್ಲದೆ ಬೇಸಿಗೆಯಲ್ಲೂ ಕೂಡ ಫಲ ನೀಡುವಂತ ಬದನೆ. ಅಂತದ್ದು ಇದಕ್ಕೆ ಏನ್ ಮಾಡಿದ್ದಾರೆ, ಯಾವ ತರ ಬೆಳೆಸಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ವಿಶೇಷವಾಗಿ ಇದು ಕಸಿ ಮಾಡಿದ ಗಿಡ, ಹಾಗಾಗಿ ಇದಕ್ಕೆ ಒಂದು ಪ್ರತ್ಯೇಕ ವಿಶೇಷತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಎಷ್ಟು ವರ್ಷದ ಫಲ ಆದ್ರಿ ಇದು? ಸರ್ ಈಗ ಒಂದ 4 ತಿಂಗಳ ಪಡ 4 ತಿಂಗಳ್ರಿ? ಹ್ಞೂ ಸರ್. ಇದು ಎಷ್ಟು ಏರಿಯಾ ಆದ್ರಿ ಇದು? ಏರಿಯಾ ರೀ 10 ಗುಂಟೆ ಆಗತ್ತೆ ಸರ್ ಅದ. ಕಾಯಿ ಬಿಡಕ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತ್ರಿ? ಕಾಯಿ ಬಿಡಾಕ್ ಸ್ಟಾರ್ಟ್ ಆಗಿರಿ ಈಗ ಒಂದು 3 ಕೊಯ್ಲಿಂಗ್ ಆತ್ ನೋಡ್ರಿ. ಒಂದ್ ಸತ್ತಿಗೆ ಎಷ್ಟು ಕಾಯಿ ಹರಿತೀರಿ? ಒಂದ್ ಕೊಯ್ಲಿಂಗ್ ಅಂದ್ರಿ ಈಗ ಒಂದ್ 5-4 ಹರಿಯಾತವ್ರಿ. ಇನ್ನು ಕೂದ್ರ ಒಂದ್ 20-30 ಬಾಕ್ಸ್ ಗಂಟ್ಲೆ ಆಗ್ಬೋದು ಸರ್. 20-30 ಬಾಕ್ಸ್ ಆಕತ್ ಸರ್, ಆರಾಮ್ ಆಕತ್ರಿ. ಇದು ಹೂವ ಪವ ನೋಡ್ಬೇಕ್ರಿ ಹೆಚ್ಚಾಕತ್ ಬರ್ತಾಕ್ರಿ, ಕಡಿಮೆ ಅಂತೂ ಆಗುಲ್ ಸರ್ ಅದ. ಇದು ಎಷ್ಟ ಅಂತರ ಇಟ್ಕೊಂಡ್ರಿ ಸರ್? 5-5 ಇಟ್ಬೋದ ಸರ್. 5x5? 5x5 ಗಿಡದಿಂದ ಗಿಡಕ್ಕ ಇದು, ಸಾಲಿನ ಸಾಲಿಗೆ 5x5 ಇಟ್ಬೋದ್ರಿ ಸರ್. ಕೂಡಿ ಬಿಟ್ಟಾವಲ್ರಿ ಸರ್? ಸರ್ ಈಗ ಕುಡಿಯಾವ್ರಿ, ಮುಂದ್ ಏನೈತಿ ಅಂಬಲ್ರಿ ಅದ್ರದ್ದು. 4-5 ತಿಂಗಳದಾಗ ಕೂಡಿ ಬಿಡ್ತಾವ್ರಿ. 4 ತಿಂಗಳದಾಗ ಕುಡಿ ಬಿಟ್ಟಾವ್ರಿ ಸರ್. ಸರ್, ಇದು ಯಾವ ವೆರೈಟಿ ಸಸಿ, ಯಾವ ತರ ಆಗಿ ತಂದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಸಸಿ ಅಂದ್ರೆ ಸರ್ ಅದು ಮ್ಯಾಗಿನ ತಳಿರಿ ಪಂಚಗಂಗಾ ಸರ್ ಅದ. ಹಾ ರೀ. ಇದ ತಳಗಿಂದ ಕಸಿ ಕಟ್ಟಿದ್ರಿ. ಇದು ಕಾಡು ಬದಿನ್ರಿ ಅದ. ಕಾಡು ಬದನಿಗಿದ್ದು ಕಟ್ಸಿ ಕಟ್ಸಿರಿ? ಹ್ಞೂನ್ರಿ, ಕಾಡು ಬದಿನ್ರಿ. ಅದನ್ನ ಯಾರು ಕುರಿ ತಿನ್ನಂಗಿಲ್ರಿ, ಯಾರು ತಿನ್ನಂಗಿಲ್ಲ. ಅದ ಸಣ್ಣ ಮಿಡಿ ಆಕತ್ರಿ, ಅದ ಸಣ್ಣ ಕಾಯಿ ಆಕತ್ರಿ ಅದ. ಹೌದ್ರಿ. ಕಾಡು ಬದನೆ ಅಂದ್ರ ನೀವು 10 ವರ್ಷ ಆದ್ರೂ ಒಣಗಲ್ರಿ ಗಿಡ ಇದು? ಹೌದ್ ಸರ್. ಅದಕ್ಕಾಗಿ ನಾವ್ ಎಲ್ಲಾ ಕಡೆ ವಿಚಾರ ಮಾಡಿವಿ ಸರ್. ಯಾವ ತರ ಐಡಿಯಾ ಬಂತ್ರಿ ನಿಮ್ಗೆ ಈ ತರ? ಅಂದ್ರೆ ನಾವು ಹಂಗ ವಿಡಿಯೋದಾಗ ಅವ್ರು ನೋಡಿವಿ ಸರ್ ಅದನ್ನ. ಅವ್ರು ಮನಿ ಪುರ್ತಕ್ ಮಾಡಿದ್ವಿ ಸರ್. ಮಾಡಿದ್ರ ನೋಡಿವ್ರಿ ಅದನ್ನ. ಹಂಗಾರ ನಾವು ಇಡೇ ಹೊಲಾನ ಯಾಕೆ ಮಾಡಿ ನೋಡ್ಬಾರ್ದು ಅಂತ ಹೇಳ್ತಾರ ಸರ್. ಇದು ನೋಡ್ಬೇಕಂತ ಯಾಕಂದ್ರೆ ಮಾಡಿವಿ ಸರ್ ಅದನ್ನ. ಇದನ್ನ ಮಾಡಿಕೊಡಕ್ ಯಾರು ತಯಾರಾದ್ರಿ ನಿಮ್ಗ? ಅದ್ರ ಸರ್ ಅಲ್ಲಿ ನಾವು ಅರ್ಬಾಯಿ ಹೋಗ್ರಿ ನರ್ಸರಿಗೆ ಹಂಗ ಹೋಗಿದ್ರು ನಾವು. ಅವ್ರ ನರ್ಸರಿಗೆ ಭೇಟಿ ಆದ್ರಿ. ಅದ್ ಕಟ್ಟಿ ಇಟ್ಟಿದ್ರಿ ಕಾಡ್ ಬದ್ನಿ. ಅದನ್ನ ಇದನ್ನೇನ್ ಕಟ್ಟಿರಿ ಸರ್ ಅಂತಂದ್ರಿ ನಾವು. ಇಲ್ಲ ಸರ್, ಹಂಗಾರ ನಾವು ಕಸಿ ಕಟ್ತವ್ರಿ ಅದನ್ನ ಹೈಬ್ರಿಡ್ ಬದ್ನಿಗ್ರಿ ಕಟ್ಟಿ ಕೊಡ್ತೇವ್ರಿ ಸರ್. ಹಂಗಾರ ನಮ್ ಇಡೇ ಹೊಲಕ ಹಚ್ತವ್ರಿ, ಕಟ್ಟಿ ಕೊಡ್ತಾರ ಕೇಳ್ರಿ ಸರ್. ಹಂಗಾರ ಹಾಕಿ ಕಟ್ಟಿ ಕೊಡ್ತೇವ್ರಿ, ನಮ್ ಟೈಮಿಂಗ್ ಕೊಡ್ರಿ 20 ದಿನ ಅಂತಂದ್ರಿ. ನಾವ್ 20 ದಿನ ಟೈಮಿಂಗ್ ತಗೋಕಾರಿ ಕಟ್ಟಿ ಕೊಡಾಕ್ ಹಚ್ಚಿವ್ರಿ ನಾವು. ಅದು ಅವ ಮಾತಾಡ್ದಾಗ್ರಿ 28 ರೂಪಾಯಿ ಒಂದ್ ಸಸಿಗೆ 28 ರೂಪಾಯಿ ಬಿತ್ತು ಸರ್ ಅದು. ಇಲ್ಲಿ ತಂದ ಪಾಂಡಿಚೇರಿ ಮಾಡಕ 30 ರೂಪಾಯಿ ಬೀಳ್ತದೆ ಸರ್ ನಮ್ಗೆ. ನಿಮ್ಗೆ ಹೆಂಗ್ ಗ್ಯಾರಂಟಿ ಆಯ್ತ್ರಿ ಮುಂದ್ ಬೆಳಿತದಂತ? ಬೆಳಿತೈತೆ ಅಂದ್ರಿ ನಾವು ನೋಡಿದ್ವಿ ವಿಡಿಯೋದಾಗ. ಒಂದೊಂದ್ ಹಚ್ಚಿದ್ ನೋಡಿವ್ರಿ, ಮನಿ ಹಿತ್ತಲ್ದಾಗ ಹಚ್ಚಿದ್ರಿ. ಮಾಡಿ ನೋಡ್ಬೇಕ್ರಿ ಹಂಗಾರ ಆಗತ್ತ ಅಂತ ಯಾಕಂದ್ರೆ ನಾವ್ ಮಾಡಿ ನೋಡಿವ್ರಿ. ಮಾಡಿದ್ರೆ ಸಕ್ಸಸ್ ಆಗೈತ್ರಿ. ಅಲ್ಲೆಲ್ಲ ಹೂ ಪಾವ್ ಹಿಡಿದು ಫಸ್ಟ್ ಹಚ್ಚಿದಾಗ ಹೆಂಗ್ ಅನ್ಸಿತ್ರಿ? ಮೊದಲೇ ಹಚ್ಚಿದಾಗ ಅದು ಏನ್ ಬರ್ದತ್ಲ ಅನ್ಕೋತೀವಿ ಸರ್ ನಾವ್ ಅದನ್ನ. ಅದು ವಾತಾವರಣಕ್ರಿ ನಮ್ಮ ಭೂಮಿಗೆ ಇದಾಗದ್ಕಾಗಿರಿ ಎಲ್ಲಾ ಹೂವೆಲ್ಲ ಉದ್ರಿ ತಪ್ಪಲ ಉದ್ರಿಕಾರಿ ಎಲ್ಲಾ ಬಾದ ಆಗ್ಬಿಟ್ಟಿತ್ತು ಸರ್. ಬಡ್ಡಿ ಮೇಲೆ ನಿಂತಿತ್ರಿ? ಬಡ್ಡಿ ಮ್ಯಾಗ ನಿಂತೈತ್ರಿ. ಒಳ್ಳೆ ಅದ ಚಿಕ್ಕೋದ್ ಬಂದ್ಬಿಡ್ತೀರಿ. ದಿನಕ್ಕ ಚೇಂಜ್ ಹಾಕೊಂತ್ರಿ. ಚಿಕ್ಕೋದ್ ಬರಂದ್ರೆ ಪಸವಂದ ಈಗ ಕವರಿಂಗ ಎಲ್ಲಾ ಪವರ್ ಬಿಟ್ಬಿಟ್ಟದ್ರಿ ಸರ್. ಬದ್ನಿಕಾಯಿನೂ ಚಲೋ ಆಗತ್ತ ಸರ್. ಇದು ನೋಡ್ರಿ ಸರ್, ಒಳ್ಳೆ ಉತ್ತಮ ಕಾಯಿ ಬರತ್ತ ಸರ್. ಏನ್ ಒಂದ್ ಹುಳಕ್ಕಿಲ್ರಿ ಏನಿಲ್ರಿ. ಮುಂದ ಇದ್ ಬರತ್ರಿ ಚಂಡಿ ರೋಗ ಬರತ್ರಿ ಅದು ಇಲ್ರಿ. ಯಾಕಂದ್ರ ಬಡ್ಡಿ ಬಂದೋಬಸ್ತ್ ಅದ. ಬಡ್ಡಿನ ಬಂದೋಬಸ್ತ್ ಉಳಿದ್ ಬಿಡುತ್ತೆ ಸರ್ ಅದ. ಅದು ಒಂದು ಈ ಕಾಡು ಬದನಿ ಏನಾದಲ್ರಿ? ಹೌದ್ ಸರ್. ಒಂದ್ ಗಿಡದ ಬೇರು ಸುತ್ತ 20 ಫೂಟ್ ಹಬ್ಬಿರ್ತದ್ರಿ. ಹೌದ್ ಸರ್. ಹಂಗಾಗಿ ಇದು ನೀರ್ ಕಮ್ಮಿ ಇದ್ರೂ ಬದುಕ್ತದ್ರಿ ಆರಾಮಾಗಿ. ಇದು ಪುರ್ಮಾಶ್ ಹತ್ತಿ ಬಿಡ್ರಿ. ನಾವು ನೀರ್ನು ಅದು ಎಂಡದು ಕಮ್ಮಿ ಕೊಡ್ತೇವೆ ಸರ್ ಅದಕ್ಕ. ಆದ್ರೂ ಒಟ್ಟ ಬೆಳಿ ಚೆನ್ನಾಗಿ ಬರತ್ತ ನಮ್ಗ ಕಾನ್ಫಿಡೆಂಟ್ ಆಗೈತಿ ಸರ್. ಆಯ್ತ್ರಿ, ಇದು ಪಡ ಕಾಯಂ ಕುಂತಿರಿ ನಿಮ್ಗ? ಹೌದ್ ಸರ್. ಮುಂದ ಅದ್ರಾಗ ಎಲ್ಲಾ ಹೂವಿನ ಗಿಡ ರೀ, ಮೆಣಸಿನ ಗಿಡ ಹಚ್ಬೋದ್ರಿ. ಮುಂದೆ ಶೇಂಗಾ ಗಿಡ ಶೇಂಗಾ ಹಚ್ಬೋದ ಸರ್. ಅದ್ರಾಗ ಶೇಂಗಾನು ಬೆಳ್ಕೊಂಡಿರಿ? ಶೇಂಗಾನ ಹಚ್ಬೋದ್ರಿ. ಹಿಡಿದು ಸರ್ ಸಣ್ಣ ಪೀಕ್ ಹಚ್ಬೋದ್ರಿ. ಕೊತ್ತಂಬರಿ, ಮೆತ್ತಿ, ಇದನ್ನೆಲ್ಲ ಹಚ್ಬೋದ್ರಿ ಸರ್. ಹ್ಞೂನ್ರಿ. ಈಗ ದೊಡ್ಡದ ಹತ್ತಲ್ರಿ, ಬರಂಗಿಲ್ಲ ಅಂತ ಯಾಕಾರ ನಾವ್ರಿ ಎಲ್ಲಾ ಅದ್ ಮಾಡ್ಕೋದ್ರಿ. ಶೇಂಗಾ ಹಚ್ಬೋದ್ರಿ ಸರ್ ಅದ. ಚೆಂಡು ಅಂತ್ರ ಆರಾಮ್ ಮಾಡ್ಕೋಬಹುದ್ರಿ. ಚೆಂಡು ಅಂತೂ ಆರಾಮ್ ಮಾಡ್ಕೋಬಹುದ್ರಿ.
ನಮ್ಗ ಇದನ್ನ ಆಕರ್ಷಣ ಇಟ್ಕೋದಂಗ ಆತ್ರಿ ಎಲ್ಲಾ ಆತ್ರಿ. ಹುಳನು ಬರೋದಿಲ್ರಿ, ಹುಳಾನು ಬರಂಗಿಲ್ಲ ಸರ್, ರೋಗನು ಬರೋದಿಲ್ರಿ. ರೋಗನು ಬರಂಗಿಲ್ರಿ ಸರ್. ಇದು ಐಡಿಯಾ ಮಾಡಿದ್ ಬಾಳ ಚಂದ ಆಗ್ಯದ್ರಿ. ನಮ್ದು ಏನೋ ಆದ್ರೂ ಮೆಸರು ಬೆಳೆ ಇದ್ದಿದ್ರಿ, ನಮ್ದು ಯಾವ್ದೋ ಬೆಳೆ ಆಗಿದ್ರು ನಮ್ ಮೆಸರು ಬೆಳೆ ನಮ್ದು. ಇವ್ರು ಕಸಿ ಮಾಡ್ಸಿರೋ ಗಿಡದ ಇಲ್ಲಿ ಕಾಣ್ತಾ ಇದೆ. ಇದು ಕೆಳಗಡೆ ಇರೋದು ಕಾಡು ಬದನೆ ಗಿಡ, ಇದು ಮೇಲ್ಗಡೆ ಇರೋದು ಪಂಚಗಂಗಾ ಗಿಡ. ಇಲ್ಲೇ ಡಿಫ್ರೆನ್ಸ್ ನೋಡಿ, ಇದು ಕೆಳಗಡೆಯಿಂದ ಮತ್ತೆ ಬಂದಿದೆ. ಕಿತ್ರಿ ಅದನ್ನ ಕೇಳ್ಬೇಕ ಸರ್. ಇಲ್ಲಾಂದ್ರೆ ಇದೇ ದೊಡ್ಡ ಅದನ್ನ ಇದು ಮಾಡ್ದು ಕೊಲ್ತದ್ರಿ ಸರ್. ಕೇಳ್ಬೇಕು ಸರ್ ಅದನ್ನ. ನೋಡಿ, ಇದು ಕಾಡು ಬದನೆ ಗಿಡ. ಇದು ತುಂಬಾ ವಿಶಾಲವಾದ ಎಲೆಗಳಿರ್ತವೆ ಮತ್ತು ಇದರ ಬೇರುಗಳು ಕೂಡ ತುಂಬಾ ವಿಶಾಲವಾಗಿರ್ತವೆ. ಇದಕ್ಕೆ ಕಸಿ ಮಾಡಿಸೋದ್ರಿಂದ ನಾವು ಯಾವುದೇ ಕಾಲ ಆದ್ರೂ ಬದನೆ ಗಿಡ ಒಣಗೋದೇ ಇಲ್ಲ, ನೀರು ಕಮ್ಮಿ ಕೊಟ್ರು ಬದುಕ್ತದೆ ಅಂತ ಶಕ್ತಿ ಈ ಕಾಡು ಬದನೆ ಗಿಡಕ್ಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದೇ ಕೃಷಿ ಮಾಡ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡ್ರೆ ಉತ್ತಮ ಆದಾಯ ಪಡಿಬಹುದು ಅನ್ನೋಕೆ ಮಲ್ಲಪ್ಪ ತುಳಜಣ್ಣವರೇ ಸಾಕ್ಷಿ. ಸಾಮಾನ್ಯವಾಗಿ ಎಲ್ರು ಬದನೆಕಾಯಿ ಬೆಳೆಯನ್ನ ಬೆಳಿತಾ ಇರ್ತಾರೆ, ಆದ್ರೆ ಇವರು ಬದನೆಯಲ್ಲಿಯೇ ಒಂದು ವಿಶೇಷ ಕಾಯಂವಾಗಿ ಉಳಿಯುವಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಶಿವಕುಮಾರ್ ಪಾಟೀಲ್ ನಂದಿಕೂರ್ ಸಾರ್ ಅವರು ಕಾಡು ಬದನೆ ಗಿಡಗಳಿಗೆ ಕಸಿ ಮಾಡಿ ಬೆಳೆದಿದ್ರು. ಒಂದು ಗಿಡದಿಂದ ಒಂದೊಂದು ಬುಟ್ಟಿ ಬದನೆಕಾಯಿ ಬರ್ತಾ ಇತ್ತು ಅವ್ರಿಗೆ, ಅಷ್ಟು ಚೆನ್ನಾಗಿ ಬೆಳಿತಿತ್ತು. ಮತ್ತು ಬೇಸಿಗೆ ಮಳೆಗಾಲ ಯಾವ ಕಾಲದಲ್ಲೂ ಕೂಡ ಗಿಡ ಒಣಗ್ತಿರ್ಲಿಲ್ಲ. ಯಾಕಂದ್ರೆ ಕಾಡು ಬದನೆ ಬೇರುಗಳು ತುಂಬಾ ವಿಶಾಲವಾಗಿ ಭೂಮಿಯಲ್ಲಿ ಬಿಟ್ಟಿರ್ತವೆ, ನೀರು ಎಲ್ಲಿ ಸಿಗುತ್ತೋ ಅಲ್ಲಿವರೆಗೂ ಬೇರುಗಳು ಹೋಗ್ತಿರ್ತವೆ. ಹಾಗಾಗಿ ಅಂತ ಕಾಡು ಬದನೆ ಗಿಡಕ್ಕೆ ಕಸಿ ಮಾಡಿಸಿ ಇಲ್ಲಿ ಒಂದು ಬದನೆ ಪ್ಲಾಟ್ ಅನ್ನ ಹಾಕೊಂಡಿದ್ದಾರೆ. ಇದರಿಂದ ಉತ್ತಮ ಆದಾಯನು ಪಡಿತಾ ಇದ್ದಾರೆ. ಬರೇ 5 ತಿಂಗಳ ಗಿಡ ಅಂತ ನೋಡ್ರಿ, 5x5 ಗಿಡಗಳನ್ನ ಹಚ್ಚಿದ್ದಾರೆ. ಈಗ ನೋಡಿದ್ರೆ ಸಾಲಿಗೆ ಸಾಲು ಕೂಡ್ಕೊಂಡಿವೆ, ಗಿಡನು ಕೂಡ್ಕೊಂಡಿವೆ. ಹೀಗೆ 5 ತಿಂಗಳಲ್ಲೇ ಈ ರೀತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆದಾಯ ಪಡಿಬಹುದು. ನೋಡ್ಬೋದು, ಇಲ್ಲಿ ಮಿಡಿ ನೋಡಿ ಸರ್, ಚಿಕ್ಕ ಚಿಕ್ಕ ಮಿಡಿಗಳು ಕೂಡ ಬಂದಿದಾವೆ. ಈ ರೀತಿ ತುಳಜಣ್ಣವರ ತರ ರೈತರು ಪ್ರತಿಯೊಬ್ಬರು ವಿಚಾರ ಮಾಡಿಕೊಂಡು ಕೆಲವೊಂದು ಐಡಿಯಾಗಳನ್ನ ಮಾಡ್ಕೊಂಡು ಕೃಷಿಯಲ್ಲಿ ಸುಧಾರಣೆ ಕಾಣಬಹುದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉತ್ತಮ ಆದಾಯನು ಪಡಿಬಹುದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ, ಇದರ ಸಸಿಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ತುಳಜಣ್ಣವರ ನಂಬರನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಪಡಿಬಹುದು. ರಾಜಗಿರಿ ರೀ? ರಾಜಗಿರಿ ಸರ್, ಮಣಿಪುರದಾಗ್ರಿ. ಒಟ್ಟ ಹೂನು ಆತ್ರಿ, ಪಲ್ಯಕ್ ಆತ್ರಿ. ಒಟ್ಟ ಏನು ಬಿಟ್ಟಿಲ್ರಿ, ಎಲ್ಲಾ ತರ ಮೆಣಸಿನ್ಕಾಯಿನೂ ಪೋಣಿಸಿರಿ? ಮೆಣಸಿನ್ಕಾಯಿ ಐತ್ರಿ ಸರ್, ಎಲ್ಲಾ ಐತ್ರಿ. ಒಳ್ಳೆ ಐಡಿಯಾ ಸರ್, ಧನ್ಯವಾದಗಳು ಸರ್. ನಮಸ್ತೆ ಸರ್.